ಈ ದಿನ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಬಡವರಿಗೆ ಒಂದು ಮರಣ ಶಾಸನ. ಇದು ಇವತ್ತು ಎಲ್ಲ ಕಡೆ ಬಡವರು ಶೇಕಡ 85% ಸೇವ್ ಮಾಡಿ 15% ತಗೊಂಡೋಗಿ ಮಾತ್ರೆಗಳು ತಗೊಂತಾ ಇದ್ದಾರೆ. ಇವತ್ತು ಜನರಿಕ್ಸ್ ಮೆಡಿಸಿನ್ ನಾವೇ ಕೊಡ್ತೀವಿ ಅಂತ ಮಾಡ್ತಾ ಇದ್ದಾರಲ್ಲ, ಎಷ್ಟು ಮಟ್ಟಿಗೆ ಈ ಮೆಡಿಸಿನ್ ಸಿಗ್ತಾ ಇದೆ? ಯಾವುದೇ ಒಂದು ಸರ್ಕಾರಿ ಕಚೇರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಮಾತ್ರೆಗಳು ಕೊಡ್ತಾ ಇದ್ದಾರೆ ಅಲ್ಲಿ 100ಕ್ಕೆ 100 ಭಾಗ ಸಿಗ್ತಾ ಇಲ್ಲ. ಅವರದು ಪ್ರೈವೇಟ್ ಹಾಸ್ಪಿಟ್ಲ್ಗಳು ಇದು ಮೆಡಿಸಿನ್ಗೆ ಹೋಗ್ತಾ ಇದ್ದಾರೆ, ಫಾರ್ಮಸಿಗೆ ಹೋಗ್ತಾ ಇದ್ದಾರೆ, ದುಡ್ಡು ಕೊಟ್ಟು ಜನ ತಗೊಂತಾ ಇದ್ದಾರೆ. ಮೆಡಿಕಲ್ ಮಾಫಿಯಾಗೆ ಇವತ್ತು ಆರೋಗ್ಯ ಸಚಿವರು ಒಳಗಾಗಿದ್ದಾರೆ. ದಯಮಾಡಿ ಜನೌಷಧಿ ಕೇಂದ್ರ ಏನಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ, ಅವಕಾಶನ ಮಾಡಬೇಕು. ಸಾಂಕೇತಿಕ ಇವತ್ತು ನಾವು ಮಾಡ್ತಾ ಇದೀವಿ. ಇಲ್ಲಿ ಪ್ರತಿಯೊಂದು ಹಾಸ್ಪಿಟಲ್ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಆ ದೃಷ್ಟಿಯಿಂದ ಸರ್ಕಾರಕ್ಕೆ ನಾವು ಏನು ಒತ್ತಾಯವನ್ನ ಮಾಡ್ತಾ ಇದೀವಿ, ದಯಮಾಡಿ ಇದು ಈ ಕೂಡಲೇ ವಾಪಸ್ ತಗೋಬೇಕು. ವಿಧಾನಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡ್ತೀವಿ. ಇವತ್ತು ಜನ ಇವತ್ತು ಕೇಳ್ತಾ ಇದ್ದಾರೆ, ಏನಾಗಿದೆ, ಏನ್ ಸಮಸ್ಯೆ ಆಗಿದೆ ನಿಮ್ಗೆ ಅಂತ ಅಂದ್ಬಿಟ್ಟು. ಆ ದೃಷ್ಟಿಯಿಂದ ಕೂಡಲೇ ವಾಪಸ್ ತಗೋಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದೀವಿ. ನಾವಿನ್ನು ಹೋರಾಟನೇ ಮಾಡಿಲ್ಲ, ಅಷ್ಟು ಬೇಗ ಅರೆಸ್ಟ್ ಮಾಡಕ್ ಹೋಗ್ತಾ ಇದ್ದಾರೆ, ಪ್ರಿವೆಂಟಿವ್ ಅರೆಸ್ಟ್ ಮಾಡಕ್ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.